ಮಟ್ಟಕ್ಕೇರಿದ ಡಿಕೆ ಶಿವಕುಮಾರ್ಗೆ ಸವಾಲುಗಳು ಮತ್ತು ಸವಾಲುಗಳ ಜೊತೆಗೆ ಅಂದ್ರೆ ಸವಾಲುಗಳ ಮೇಲೆ ಸವಾಲುಗಳು ಹೆಚ್ಚಾಗ್ತಾ ಇದೆ. ಮೂರು ದಿನ ಆಗಿರೋದು ಚಾರ್ಜ್ ತಗೊಂಡು ಸಿಎಂ ಡಿಕೆ ಶಿವಕುಮಾರ್ಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಪ್ರಬಲ ಖಾತೆಗಳಿಗೆ ಹಿರಿಯ ಸಚಿವರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಡಿಕೆ ಶಿವಕುಮಾರ್ಗೆ ಅಥವಾ ಡಿಕೆಶಿಗೆ ಸಿಎಂ ಗದ್ದುಗೆ ಮುಳ್ಳಿನ ಗದ್ದುಗೆ ಆಗುತ್ತಾ ಅನ್ನುವ ಪ್ರಶ್ನೆ ಚಾರ್ಜ್ ತಗೊಂಡ 2 ದಿನಗಳಲ್ಲೇ ಆರಂಭ ಆಗಿದೆ. ಪ್ರಬಲ ಖಾತೆಗಳಿಗೆ ಹಿರಿಯ ಸಚಿವರು ಪಟ್ಟು ಹಿಡಿದಿದ್ದಾರೆ. ಒಬ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತೊಬ್ರು ಚಾರ್ಜ್ ತಗೊಳ್ಳಲ್ಲ ಅಂತ ಇದ್ದಾರೆ. ಇನ್ನೂ ಉಳಿದವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಹಾಗಾದ್ರೆ ಇದೆಲ್ಲವನ್ನ ಹೇಗೆ ಫೇಸ್ ಮಾಡ್ತಾರೆ ಸದ್ಯಕ್ಕಿರುವ ಪ್ರಶ್ನೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಗಿರುವಂತದ್ದು ಕೇವಲ 3 ದಿನ ಮಾತ್ರ. 3 ದಿನದಲ್ಲೇ 100 ಸವಾಲುಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಮತ್ತು ಸಂದಿಗ್ಧ ಪರಿಸ್ಥಿತಿಗೆ ಡಿಕೆ ಶಿವಕುಮಾರ್ ಸಿಗಾಕೊಂಡಿದ್ದಾರೆ. ಅವರ ಕ್ಯಾಬಿನೆಟ್ ನಲ್ಲಿರುವಂತಹ 13 ಜನರ ಪೈಕಿ ಅದರಲ್ಲಿ ಆಲ್ರೆಡಿ 2 ಅಥವಾ 3 ಜನ ಮುನಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಒಬ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತೊಬ್ರು ಚಾರ್ಜ್ ತಗೊಳ್ಳಲ್ಲ ಅಂತ ಇದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಹೇಗೆ ಈ ಸವಾಲುಗಳನ್ನ ಎದುರಿಸ್ತಾರೆ? ಡಿಕೆ ಶಿವಕುಮಾರ್ಗೆ ಹೆಸರಿಗಷ್ಟೇ ಪವರ್ ಅನ್ನ ಕೊಟ್ಟು ಮೂಗ್ದಾರ ಹಾಕೊಂಡು ಎಳಿತಾ ಇದೆಯಾ ಹೈಕಮಾಂಡ್? ಇವೆಲ್ಲವೂ ಕೂಡ ಮುಂಚೆ ಚರ್ಚೆ ಆಗಿರ್ಲಿಲ್ವಾ? ರಾಮಲಿಂಗಾರೆಡ್ಡಿ ಅವರಿಗೆ ನಿಜಕ್ಕೂ ಅನ್ಯಾಯ ಆಯ್ತಾ? ಹೇಗ್ ಫೇಸ್ ಮಾಡ್ತಾರೆ ಡಿಕೆ ಶಿವಕುಮಾರ್ ಇದೆಲ್ಲವನ್ನ? ಇದು ಸದ್ಯ ಕಾಡ್ತಾ ಇರೋ ಪ್ರಶ್ನೆ. ನೋಡಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ರು. ಮಂತ್ರಿಗಿರಿ ಸಿಕ್ಕಿದೆ, ಬಟ್ ಕೇಳಿದಂತಹ ಖಾತೆ ಸಿಕ್ಕಿಲ್ಲ, ಬೇಕಾಗಿರೋ ಖಾತೆ ಸಿಗ್ಲಿಲ್ಲ. ಪರಿಣಾಮ ರಾಜೀನಾಮೆಯನ್ನೇ ಕೊಟ್ಟುಬಿಟ್ರು. ರಾಜೀನಾಮೆಯನ್ನ ಸಲ್ಲಿಸಿ ತಮಿಳುನಾಡಿಗೆ ಹೊರಟಿದ್ದಾರೆ ಬಿಟಿಎಂ ಲೇಔಟ್ ಎಂಎಲ್ಎ. ತಮಿಳುನಾಡಿಗೆ ಇದು ಬಹಳ ಕುತೂಹಲ ಕಾರಣವಾಗ್ತಾ ಇದೆ. ರಾಜೀನಾಮೆಯನ್ನ ಯಾರಿಗೆ ಕೊಡ್ಬೇಕಾಗಿತ್ತು, ಬಟ್ ಇವ್ರು ಯಾರಿಗೆ ಕೊಟ್ರು? ಅಂಡ್ ಇದು ಸ್ಟ್ರಾಟಜಿಯಾ? ಹೆದರಿಸ್ತಾ ಇದ್ದಾರಾ? ಅಥವಾ ಡಿಕೆ ಶಿವಕುಮಾರ್ ನಿಜಕ್ಕೂ ಹೇಳಿದ್ದೊಂದು ಮಾಡಿದ್ದು ಇನ್ನೊಂದ? ಆ ತಕ್ಷಣಕ್ಕೆ ಏನ್ ಬೇಕಿತ್ತು? ಅವಾಗ ಒಂದು ಈ ರೀತಿಯ ಕೈ ಎತ್ಬಿಟ್ರ? ಅಥವಾ ಹೈಕಮಾಂಡ್ ನಿರ್ಧಾರ ಏನು? ಈಗ ಏನ್ ಮಾಡ್ತಾರೆ ರಾಮಲಿಂಗಾರೆಡ್ಡಿ ಅವರು? ಅವರ ಮನವೊಲಿಸುವ ಕೆಲಸಗಳು ಆಗುತ್ತಾ? ರಾಜೀನಾಮೆ ಕೊಟ್ಟಿದ್ದಾರೆ, ಅಂಗೀಕಾರ ಮತ್ತೊಂದು ಮಗದೊಂದು ಆ ನಂತರದ ಪ್ರಶ್ನೆ. ಬಟ್ ಇವರನ್ನ ಹೆಂಗ್ ಸಮಾಧಾನ ಮಾಡ್ತಾರೆ ನೋಡಿ. ಈ ಖಾತೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇದೆಯಲ್ಲ, ಇದನ್ನೆಲ್ಲಾದ್ರೂ ಸಿಎಂ ಬಳಿಯೇ ಇಟ್ಕೊಂಡಿದ್ರೆ ಏನೋ ಒಂದು ಚಾನ್ಸ್ ಇತ್ತು. ಬಟ್ ಆಲ್ರೆಡಿ ಬೇರೆಯವ್ರಿಗೆ ಕೊಟ್ಟಿದಾರಲ್ಲ, ಈಗ ಅವ್ರ ಹತ್ರ ಇಸ್ಕೊಂಡು ಕೊಡೋದಿದೆಯಲ್ಲ, ಅದು ಸಾಧ್ಯನಾ? ಮತ್ತೆ ಹೆಂಗ್ ಸಮಾಧಾನ ಮಾಡ್ತಾರೆ? ಆಮೇಲೆ ಇನ್ನೊಂದು, ಈಗ ಚರ್ಚೆಗಳು ಹೆಂಗಾರ ಹಬ್ಬ ಆಗ್ತಾ ಇದೆ ಅಂದ್ರೆ, ಕೆಲಸ ಮಾಡೋರಿಗೆ ಯಾವ ಖಾತೆ ಆದ್ರೇನ್ರಿ, ಯಾವ ಖಾತೆ ಆದ್ರೇನು, ಕೆಲಸ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತ ಇರಬಹುದು. ಬಟ್ ರಾಜಕೀಯದಲ್ಲಿ ಹಂಗಾಗಲ್ಲ ಅಲ್ವಾ? ಸರಿ, ಏನ್ ಹೇಳಿದ್ರು ಈ ರಾಜೀನಾಮೆ ಪ್ರಹಸನದ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು? ಕೇಳ್ತಾ ಹೋಗೋಣ ಬನ್ನಿ. ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂದ್ರು. ಕನ್ನಿಂಗ್ಯಾಮ್ ರೋಡ್ಗೆ ಹೋದೆ. ಅಲ್ಲಿ ಮೇಲ್ಗಡೆ ಯಾರೋ ಇದ್ರು, ಸೆಲ್ಲರಲ್ಲೇ ಪಾರ್ಕಿಂಗ್ ಅಲ್ಲಿ ನಾನು ಸುರೇಶ್ ಮಾತಾಡಿದ್ವಿ. ಏನು ಕರೆದಿದ್ದೇನು ಅಂತ ಕೇಳಿದೆ. ಅದಕ್ಕೆ ನಿಮ್ಗೆ ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟೇ ತಾನೇ ಫೋನಲ್ಲಿ ಹೇಳಿದ್ರೆ ಸಾಕಾಗಿತ್ತು, ಇದಕ್ಕೆ ಯಾಕೆ ಕರೆದ್ರಿ ಅಂತ ಹೇಳಿ ನಾನು ಸಿದ್ದರಾಮಯ್ಯ ಭೇಟಿನೂ ಮಾಡಲಿಲ್ಲ. ಅವರು ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ನಾನು ಬಂದ್ಬಿಟ್ಟೆ. ನಾನೇನು ಕೇಳಿರಲಿಲ್ಲ ಪೋರ್ಟ್ಫೋಲಿಯೋ ಕೊಡಿ ಅಂತ. ನಾನು ಸಿದ್ದರಾಮಯ್ಯನವ್ರದ್ದು ಕೇಳಿಲ್ಲ, ಅವರೇ ವಾಲಂಟಿಯರ್ ಆಗಿ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ 25ಕ್ಕೆ ಅನೌನ್ಸ್ ಆಯಿತು ಪೋರ್ಟ್ಫೋಲಿಯೋ. ನಾನೇ ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟಿದ್ರು. ಆಮೇಲೆ ನಾನು ಫೋನ್ ಮಾಡಿದೆ, ಸುರೇಶ್ಗೆ ಫೋನ್ ಮಾಡಿದೆ. ಅವರಿಬ್ಬರು ಜೊತೆಲಿ ಕಾರಲ್ಲಿ ಹೋಗ್ತಾ ಇದ್ರು. ಯಾಕೆ ಈಗ ಆಯಿತು ಅಂತ ಹೇಳಿದೆ. ಇದು ಬೇರೆ ಬೇರೆ ಕಾರಣಗಳಿಂದ ಇದು ಬದಲಾವಣೆ ಆಗೋಯ್ತು ಅಂತ ಹೇಳಿದ್ರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನಾನೇನು ಕೇಳಿರಲಿಲ್ಲ, ಯಾರು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನನ್ನ ಬೇಡ, ನನ್ನ ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ.